ಹಲೋ, ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಉಜ್ರೆಲಿದ್ದೆ. ಇವಾಗ ತಾನೇ ರೂಮ್ ಖಾಲಿ ಮಾಡ್ಕೊ ಹೊರಡ್ತಾ ಇದ್ದೀನಿ. ಬೆಳಿಗ್ಗೆನೇ 5 ಗಂಟೆ. ಏನು ಮಾಡೋಕ್ಕಾಗಲ್ಲ, ಪ್ಲೇಸ್ ಕವರ್ ಮಾಡ್ಬೇಕಂದ್ರೆ ಹೋಗಲೇಬೇಕು. ಹಾಗೆಯೇ ನೀವು ಉಡುಪಿಗೆ ಹೋಗೋ ಒಂದು ಮುಂಚೆ ಉಜ್ರೆಯಲ್ಲಿ ಬೇಕಾದರೆ ನಿಮಗೆ ರೂಮ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಆ ರೂಮ್ನ ತೋರಿಸಿ ಮತ್ತೆ ನಾನು ಉಡುಪಿ ಕಡೆ ಹೊರಡ್ತಾ ಇದ್ದೀನಿ. ಸಿಂಗಲ್ ಕಾಟ್ ಇದೆ, ಹಾಗೆಯೇ ಟಿ ವಿ ಇದೆ. ಓಕೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ವಾಶ್ರೂಮ್ ಈ ಥರ ಇದೆ, ಮತ್ತು ಎ ಸಿ ಕೂಡ ಇದೆ. ಓಕೆ, ನೋಡಿದ್ರಲ್ವ, ಇನ್ನು ಹೊರಡೋ ಸಮಯ. ಸಿಗೋಣ ಮಲ್ಪೆ ಬೀಚಲ್ಲಿ. ನೋಡಿ ಎಷ್ಟು ಯಪ್ಪ, ಈ ಥರ ಅಲೆಗಳಲ್ಲಿ ಯಾವ ಥರ ಮೀನು ಹಿಡಿಯೋಕೆ ಹೋಗ್ತಾರೆ ಗುರು ಇವರು ದೋಣಿ ತಗೊಂಡು. ಶಾಂತವಾದ ಮಲ್ಪೆ ಬೀಚ್. ಮಾಡ ಹೊಡೆದ್ರ ಅಂತಿಂತ ಮಳೆ ಹೊಡೆಯಲ್ಲ ಗುರು. ನೋಡ ಮೇಲತ್ತು ಅಪ್ಪ ರಾಘವೇಂದ್ರ ಅಂದರೆ ಇಲ್ಲಿ ತನಕ ಬರುತ್ತೆ. ಈಗ ಸದ್ಯಕ್ಕೆ ಹೋಗ್ತಾ ಹೋಗ್ತಾ ಹಿಂದೆ ಹೋಗ್ತಾ ಐತೆ ನೀರು. ಐ ಲವ್ ಯು ಮಲ್ಪೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಹಡಗು ನಿರ್ಮಾಣ ಆಗುವ ಒಂದು ಫ್ಯಾಕ್ಟರಿ. ಪರವಾಗಿಲ್ಲ ಗುರು, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದು ಯಾಕೋ ನೋಡಲ್ಲಿ ನಾಯಿಗಳು ಯಾವ ಥರ ಮನ್ಗವೆ. ಆಮೇಲೆ ನಾನು ಹೋಗಿ ಇವ್ರ ಹಿಂದ್ಗಡೆಯಿಂದ ಇನ್ನೊಂದು ದೋಣಿ ತನ್ನ ನನ್ನ ಹಿಡಿಯೋಕ್ಕೆ ಬಂದು ಇದೆಲ್ಲ ಯಾಕೆ ಬೇಕು? ಏನು ನಮಗೆ ತಾನೇ ಏನು ಇದು ಮಾಡೋಕ್ಕೆ ಬರುತ್ತಾ? ನಾನು ಬಂದಾಗಲೇ ಗಾಂಧಿ ತಾತಂದು ಸ್ಟ್ಯಾಚ್ಯೂ ಅದೇ ಥರ ಇತ್ತು ಸೇಮ್. ಬಾ ನೋಡಿ ಮಲ್ಪೆ ಬೀಚ್. ಯಾಕೆಂದರೆ ಅಲ್ಲಿ ಅಲೆಗಳು ಜಾಸ್ತಿ ಆಗ್ತಾಯಿತ್ತಂತೆ, ಹಾಗಾಗಿ ಸೇಫ್ಟಿಯಿಂದ ಎಲ್ಲರನ್ನೂ ಮೇಲೆ ಕಳಿಸ್ತಾವ್ರೆ. ಅದಕ್ಕೊಂದು ಟೈಮ್ ಇದೆ, ಆ ಟೈಮಲ್ಲಿ ಮಾತ್ರ ಆಟ ಆಡಬೇಕಂತೆ. ನಾನು ಮಾತ್ರ ಸಿಂಗಲಾಗಿ ಒಬ್ಬನೇ ಬಂದ್ಬಿಟ್ಟು ಒಂದು ಫೋಟೋ ತಗೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬರುತ್ತೆ ಮಲ್ಪೆ ಬೀಚ್. ಹೋಗ್ಬೋದಿತ್ತು ಬೀಚ್ ಕಡೆ. ಇಲ್ಲೇ ನಾನು ಎಸ್ ಎಲ್ ಸಿಲಿ ಟೂರ್ ಕರ್ಕೊಬಂದ್ರಲ್ಲ, ಏನು ಫಸ್ಟ್ ಟೈಮ್ ಬೀಚ್ ನೋಡಿದ್ದು, ಏನು ಬಿದ್ದು ಒಳ್ಳಾಡ್ಬಿಟ್ಟಿದೆ ಹಂಗೆ ಮಳ್ಳೊಳಗೆಲ್ಲ. ಇವಾಗ ನೋಡಿದ್ರೆ ಆ ಎಂಟರ್ಟೈನ್ಮೆಂಟ್ ಮತ್ತೆ ಬರೋದೇ ಇಲ್ಲ. ಬಂದಿದ್ರು ಕೂಡ ಸಿಂಗಲಾಗಿ ಬಂದರೆ ಇದೊಂದು ಗೋಳು ಆಯಿತಾ. ತುಂಬ ಚೆನ್ನಾಗಿದೆ. ಇಲ್ಲಿ ಹಂಗೆ ಕೂತ್ಕೊಂಡು ಕಾಫಿ ಕುಡಿತಾಯಿದ್ರೆ ಅದ್ರ ಮಜನೇ ಬೇರೆ ಅಲ್ವಾ. ಎಲ್ಲ ಕಡೆ ನಮ್ಮದಿ ಇರಬೇಕಪ್ಪ ಮನ್ಸಂಗೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಒಳಗೆ ಹೋಗೋಕ್ಕಾಗಲ್ಲ ಗುರು. ಒಳಗೆ ಹೋಗೋಕ್ಕಾಗೋದಿಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ತುಂಬ ಕಷ್ಟ ಇಲ್ಲಿ. ಹಲೋ, ಹಾಯ್, ನಮಸ್ತೆ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಬಂದಿರೋದು ಉಡುಪಿ ಜಿಲ್ಲೆಯಲ್ಲಿರುವ ಮಲ್ಪೆ ಬೀಚ್ಗೆ. ಪ್ರತಿಯೊಬ್ಬರು ಕೂಡ ಸ್ಕೂಲ್ ಟೂರಲ್ಲಿ ಬಂದು ಹೋಗಿರ್ತೀರ ಬೀಚ್ಗಳಿಗೆ. ಫಸ್ಟೇ ಕೇಳೋದು ಮಾಸ್ಟರ್ಗಳು ಎಲ್ಲಾದರೂ ಹೋಗ್ಬೇಕಂದ್ರೆ, ಅಯ್ಯೋ ನನಗೆ ಬೀಚ್ ಬೇಕು ಸರ್, ಬೀಚ್ಗೆ ಹೋಗೋಣ ಅಂತ ಹೇಳ್ತಿರಲ್ವಾ. ಅದೇ ಮಲ್ಪೆ ಬೀಚ್ಗೂ ಕೂಡ ನಾನು ಎಸ್ ಎಲ್ ಸಿಲಿದ್ದಾಗ ಟೂರು ಬಂದಿದ್ದೆ. 14 ವರ್ಷ ಆಯಿತು ಇಲ್ಲಿಗೆ. ಇವತ್ತು ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಆದರೆ ಸಿಂಗಲಾಗಿ ಬಂದಿದ್ದೀನಿ ಅಂತ ಸ್ವಲ್ಪ ಬೇಜಾರು, ಅದು ಬಿಟ್ಟರೆ ಇನ್ನೇನಿಲ್ಲ. ಹುಷಾರಾಗಿ ಆಟಾಡಿ. ಜೋಪಾನ, ಅಲೆಗಳು ಜಾಸ್ತಿ ಆಗ್ತಾಯಿದೆ. ಈ ಮಳೆಗಾಲ ಬತ್ತು ಅಂದರೆ ಬೀಚ್ಗಳಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋಲ್ಲ. ಈಗ ತುಂಬ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ. ಫಸ್ಟು ತುಂಬ ಜನ ಬರ್ತಿದ್ರು, ಯಾಕೆಂದರೆ ಈ ಸ್ಕೂಲ್ ಟೈಮಲ್ಲಿ, ಸಮ್ಮರ್ ಟೈಮಲ್ಲಂತೂ ತುಂಬ ಜನ ಬರ್ತಾರೆ ಟ್ರಿಪ್ಪಿಗೆ ಆಯಿತಾ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಒಂದು ರೌಂಡು ನೀರನ್ನಾದರೂ ಟಚ್ ಮಾಡಿಬಿಟ್ಟು ಬರಬೇಕು ನಾನು, ಇಲ್ಲ ಅಂದರೆ ನಮ್ಮದಿನೇ ಇಲ್ಲ. ನೋಡಿ ಪ್ಲ್ಯಾಸ್ಟಿಕ್ಕೆಲ್ಲ ಎಷ್ಟೊಂದು ತಾರಿ ಬಂದಿದೆ ಗುರು ಬೀಚಲ್ಲಿ ತೇಳ್ಕೊಂಡು. ನಮ್ಮ ಜನಗಳಿಗೆ ಅರ್ಥನೇ ಆಗಲ್ಲ ಮರೆಯ. ಬಾರೋ ಬೇಗ. ವಾವ್, ಸೂಪರ್. ನೀರೆಲ್ಲ ಹೋಯ್ತು ನೀರೆಲ್ಲ ಒಳಗಡೆ. ಲೈಫಲ್ಲಿ ಎಂಟರ್ಟೈನ್ಮೆಂಟ್.
ಬನ್ನಿ ಬನ್ನಿ ಇನ್ನೊಂದು ಸ್ವಲ್ಪ ಬೇಗ ಬೇಗ. ರಾಘವೇಂದ್ರ ಹಾಂ, ತುದಿಯಿಂದ ಫುಲ್ ಎಂಟರ್ಟೈನ್ಮೆಂಟ್ ಇಲ್ಲಿ ಗಂಟ. ವಾವ್ ಸೂಪರ್. ಇದು ಜಾಸ್ತಿನೇ ಬಂದು ಒಂದೊಂದು ಸಲ ಅದೇ ಥರ ಅಲೆಗಳು, ಒಂದೊಂದು ಸಲ ಸ್ಲೋ ಬರ್ತದೆ, ಒಂದೊಂದು ಸಲ ಸ್ಪೀಡಾಗಿ ಬರ್ತವೆ, ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಸಲ ಬಂದುಬಿಟ್ರೆ ನಾನು ನೋಡ್ಕೊಂಡು ಹೋಗ್ತೀನಪ್ಪ. ನೀರು ಬರೋಕೆ ಕಾಯ್ಬೇಕಲ್ಲಪ್ಪ ಬೀಚ್ ಅಂತವ್ರು ನಿಂತ್ಕೊಂಡು. ಇದು ಯಾವ ಹಣೆ ಬರೋಗ್ರು. ಮಲ್ಪೆ ಬೀಚ್ ಹೋಟೆಲ್